ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 83,500 ಪುಟ್. ಸೊ ಟ್ರೇಡ್ ಬಂದಿತ್ತು, ಹೋಲ್ಡ್ ಮಾಡ್ತಾ ಇದ್ದೆ. ಇದೇ ರೀತಿ ಎಂಟ್ರಿ ಮಾಡಿದಾಗ ಒಂದು ತುಂಬಾ ಚೆನ್ನಾಗಿ ಗ್ರೀನ್ ಕಲರ್ ಕ್ಯಾಂಡಲ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ, ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ? ನಿಮ್ಗೂ ಸಹ ಹಾಗೆ ಆಗಿರುತ್ತೆ. ಆದ್ರೆ ಇವಾಗ ಬೇಕಾಗಿ ಮಾರ್ಕೆಟ್ ಅಲ್ಲಿ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಹಾಕೋದು ಶುರು ಆಗತ್ತೆ. ಇಲ್ಲಿ ಫಿಯರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗೆ ನೀವು ಪ್ರಾಫಿಟ್ ನೋಡಿರ್ತೀರಾ, ಅವಾಗೆ ಲಾಸ್ ಕಾಣಿಸ್ತಾ ಇರುತ್ತೆ. ಕಾಸ್ಟ್ ಟು ಕಾಸ್ಟ್ಗೆ ಬಂತು, ಇಲ್ಲೇ ಎಕ್ಸಿಟ್ ಆಗ್ಬಿಡ್ತಾರೆ. ಸುಮಾರು ಜನರು ಇಲ್ಲೇ ಎಕ್ಸಿಟ್ ಮಾಡ್ತಾರೆ ಸರ್. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ಟೈಪ್ಸ್ ಆಫ್ ಪರ್ಸನ್ಸ್ ಇರ್ತಾರೆ: ಬಿಗಿನರ್ಸ್ ಅಂಡ್ ಪ್ರೊಫೆಷನಲ್ ಟ್ರೇಡರ್ಸ್. ಬಿಗಿನರ್ಸ್ ಆಲ್ವೇಸ್ ಪ್ರಾಫಿಟ್ ಮೇಲೆ ಫೋಕಸ್ ಮಾಡುದು, ಪ್ರಾಫಿಟ್ ಎಷ್ಟು ಬರುತ್ತೆ, ಪ್ರಾಫಿಟ್ ಎಷ್ಟಾಗತ್ತೆ, ಏನೇನಾಗತ್ತೆ ಅಂತ ನೋಡ್ತಾರೆ. ಆದ್ರೆ ಪ್ರೊಫೆಷನಲ್ ಟ್ರೇಡರ್ ರಿಸ್ಕ್ ಮೇಲೆ ಫೋಕಸ್ ಮಾಡ್ತಾರೆ. ವೀಕ್ಷಕರಿಗೆ ಒಂದೇ ಹೇಳ್ತಿರೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೈ ಅಂಡ್ ಸೆಲ್ ಮಾಡೋದು ತುಂಬಾ ಸುಲಭ, ಆದ್ರೆ ಪ್ರಾಫಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೈಕಾಲಜಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೈಕಾಲಜಿನ ನಾವು ಹೇಳ್ಕೊಡ್ತೀವಿ. ಈವನ್ ನನ್ನ ಟ್ರೇಡ್ ನೋಡಿ ಯಾವ ರೀತಿ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಅಂತ. ನಾನು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀನಿ, ನನ್ನ ಟಾರ್ಗೆಟ್ ಬರೋ ತನಕ ವೇಟ್ ಮಾಡ್ತಾ ಇದ್ದೀನಿ. ನೋಡಿ ಸರ್, ಆಲ್ಮೋಸ್ಟ್ 30 to 40 ಪಾಯಿಂಟ್ಸ್ ರನ್ನಿಂಗ್ ಆಗ್ತಿದೆ. ನಾನೇನಾದ್ರೂ ಇಲ್ಲಿ ಎಕ್ಸಿಟ್ ಆಗಿದ್ದೀನಾ? ಇಲ್ಲ ಸರ್, ನನ್ನ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಸೈಕಾಲಜಿ ಬಿಲ್ಡ್ ಮಾಡ್ಕೋಬೇಕು ಅಂತಂದ್ರೆ ನಾವು ಹೇಳ್ಕೊಡ್ತೀವಿ ಸರ್. 1 ವರ್ಷ ಡೈಲಿ ಕ್ಲಾಸ್ ಮಾಡ್ತೀವಿ. ಸೈಕಾಲಜಿ ಬಗ್ಗೆ ಡೈಲಿ ಹೇಳ್ಕೊಡ್ತೀವಿ. ಕ್ಲಾಸಸ್ನ ಡೈಲಿ 2 ಕ್ಲಾಸಸ್ ಇರುತ್ತೆ. 1 ವರ್ಷಗೆ ಫೀಸ್ ಬಂದ್ಬಿಟ್ಟು ಬರೀ 9,000 rupees ಇರುತ್ತೆ. ಸೊ ಕೊನೆಗೆ ಟಾರ್ಗೆಟ್ ಹಿಟ್ ಆಯ್ತು. ಇಂಟ್ರೆಸ್ಟೆಡ್ ಆಗಿದ್ರೆ ಕಾನ್ಸೋ ನಂಬರ್ಗೆ ಕರೆ ಮಾಡಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ. Samurai sword on my back.